ಈ ತರ ಏನ್ ಗೊತ್ತಾ, ಕೃಷ್ಣನ್ ಮೇಲ್ ದ್ವೇಷ, ರಾಮನ್ ಮೇಲ್ ದ್ವೇಷ, ಸನಾತನದ ಮೇಲ್ ದ್ವೇಷ, ಒಟ್ನಲ್ಲಿ ಯಾರನ್ನ ನಾವು ಸನಾತನ ಧರ್ಮೀಯರು ತುಂಬಾ ಪೂಜ್ಯವಾಗಿ ನೋಡ್ತೀವೋ ಅವ್ರ ಮೇಲೆ ಕಳಂಕ ಕೂಡಿಸ್ಬೇಕು ಅಷ್ಟೇ. ಕೃಷ್ಣನ ಕೆಟ್ಟದಾಗಿ ತೋರಿಸ್ಬಿಡ್ಬೇಕು. ಅದೊಂದು ಸ್ಯಾಡಿಸ್ಟ್ ಮನೋಭಾವ. ಅವ್ರು ಯಾರು ಹೇಳಿದ್ರು ನಂಗೆ ಗೊತ್ತು, ಸ್ಯಾಡಿಸ್ಟ್ ಮನೋಭಾವ. ಇನ್ನೇನು ಹೇಳೋಕ್ಕಾಗಲ್ಲ. ಅವ್ರಿಗೆ ಮಹಿಷಾಸುರನ ಪೂಜೆ ಮಾಡೋದು, ರಾವಣನ ಪೂಜೆ ಮಾಡೋದು, ನಮಗೆ ಸಂಕಟ ಆಗುತ್ತಲ್ಲ, ನೋವಾಗುತ್ತಲ್ಲ, ಅವ್ರಿಗೆ ಖುಷಿ ಆಗುತ್ತೆ. ಅದೇ ಯಾರು ಈ ದೇಶಕ್ಕೆ ಕೊಚ್ಚಿ ಕೊಂದು ಎಲ್ಲ ಅನರ್ಥ ಮಾಡಿದ್ರು ಅವ್ರ ಬಗ್ಗೆ ಒಂದು ಮಾತು ಹೇಳೋಕೆ ಧೈರ್ಯ ಇರಲ್ಲ ಇವ್ರಿಗೆ. ಅಂದರೆ ನಾವು ಸುಮ್ಮನಿದ್ದಷ್ಟು ಎಷ್ಟು ಅಂತ ಸುಮ್ಮನಿರೋಣ ಅಂತ. ಎಷ್ಟು ವಿವೇಕಾನಂದ ಹೇಳ್ತಾರೆ, ಸಹನೆ ಮಿತಿ ಮೀರಿದಾಗ ಅದು ದೌರ್ಬಲ್ಯ ಅನ್ಸ್ಕೊಳತ್ತೆ ಅಂತ. ಹಾಗಾಯ್ತು. ಮಿತಿ ಇರುತ್ತೆ. ಸಾಮಧಾನ ಭೇದ ದಂಡ. ದಂಡೋಪಾಯಕ್ಕೆ ಒಮ್ಮೆಲೆ ಹಾರಿಲ್ಲ ಪಾಂಡವರು. ಪಾಪ ಕೃಷ್ಣನೇ ಹೋಗ್ತಾನೆ ಸಂಧಾನ ಮಾಡೋಕ್ಕೆ. ತತ್ಪೂರ್ವದಲ್ಲಿ ಇನ್ನೊಬ್ಬ ಮಹರ್ಷಿ ಹೋಗ್ತಾನೆ. ಎಷ್ಟು ತರ ಮಾಡ್ತಾರೆ, 5 ಗ್ರಾಮ ಕೊಡಿ ಸಾಕು ಅಂತ. ಯಾವುದಕ್ಕೂ ಒಪ್ಪಲ್ವಲ್ಲ ದುರ್ಯೋಧನ. ನೇರವಾಗಿ ಯುದ್ಧ ಮಾಡುವುದಕ್ಕೆ ಅರ್ಜುನನ್ನ ಪ್ರಚೋದಿಸಿದ ಪುಸ್ತಕವನ್ನ ಕೋಟ್ಯಂತರ ಜನ ಓದ್ತಾರೆ. ಭಗವದ್ಗೀತೆ ಈ ಶ್ಲೋಕದ ಪ್ರೇರಣೆಯಿಂದ ನಾನು ಯಾರನ್ನು ಕೊಂದೆ ಅಂತ ಹೇಳೋರು ಇನ್ನೂ ತನಕ ಯಾರೂ ಇಲ್ಲ. ಕರೆಕ್ಟ್. ಅದು ಎಷ್ಟು ಸ್ಪಷ್ಟವಾದ ಸಂವಹನ ಎಷ್ಟು ಸ್ಪಷ್ಟವಾಗಿದೆ ಅಲ್ಲಿ ಅಂತ. ಬಟ್ ಇನ್ನೇನೋ ಘಟನೆಗಳಾದಾಗ ಎಲ್ಲೋ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಇನ್ಯಾರೋ ಬಂದು ಕೊಲ್ತಾರೆ, ನಾನು ಈ ಗ್ರಂಥದ ಈ ಶ್ಲೋಕದ ಪರವಾಗಿ ಇದನ್ನು ಮಾಡಿದೆ, ಇದನ್ನು ನಂಬ್ಕೊಂಡು ಮಾಡಿದೆ ಅಂತಂದಾಗ ಇನ್ಯಾರೋ ಬಂದು ಸ್ಪಷ್ಟೀಕರಣ ಕೊಡಬೇಕು. ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ಇಲ್ಲ ಅದರ ಅರ್ಥ ಹಂಗಲ್ಲ, ಅದನ್ನು ಆ ಕಾಂಟೆಕ್ಸ್ನಲ್ಲಿ ನೋಡಬಾರ್ದು, ಈ ಕಾಂಟೆಕ್ಸ್ನಲ್ಲಿ ನೋಡಬಾರ್ದು ಅನ್ನುವ ಸ್ಪಷ್ಟೀಕರಣ. ಅಂದರೆ ಅದನ್ನು ಹೇಳಿದ ದೇವರು ಬಂದು ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ ಹೇಳೋ ಆಪ್ಷನ್ನೇ ಇಲ್ಲ. ಈಗ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ. ಸೊ ಕಮ್ಯುನಿಕೇಷನ್ ಚೆನ್ನಾಗಿರ್ಬೇಕು. ದೇವರ ಕಮ್ಯುನಿಕೇಷನ್ನಲ್ಲಂತೂ ಯಾವುದೇ ಗೊಂದಲಗಳು ಇರಬಾರ್ದು ಅಂತ. ಸೊ ಯಾವುದೇ ಗೊಂದಲಗಳು ಇಲ್ಲದೇ ಇರುವಂಥ ಕಮ್ಯುನಿಕೇಷನ್ ಅನ್ನೋದು